ಸೋನಲ್, ಏನ್ ವಿಚಾರ ಮಾಡಾತಿ? ನಾ ಹೇಳಿದ್ದೆ ಕೇಳಿಸ್ತಾ? ಶಂಕರ್ ಅವ್ರ, ಇದ್ರೊಳಗ ನನ್ನ ತಪ್ಪೇನೂ ಇಲ್ಲ. ನಿನ್ ತಪ್ಪು ಏನೂ ಇಲ್ಲ. ತಪ್ಪೆಲ್ಲ ಇರುವುದು ನಂದ. ನನ್ನ ತಪ್ಪಿನ ಅರಿವು ನನಗಾಗೈತಿ. ಅದಕ್ಕ ಈ ಸಂಬಂಧನ ಇಲ್ಲಿಗೆ ಮುಗಿಸುನು. ಸೋನಲ್, ನೀನ್ ಹೇಳಿದ್ ಯಾವಾಗ್ಲೂ ನಾ ಕೇಳ್ಕೊಂತ ಬಂದೇನಿ. ಆದ್ರ ಇವತ್ತು ಮಾತ್ರ ನಾ ಹೇಳಿದ್ದಕ್ಕ ನೀ ಹ್ಞೂ ಅನ್ನಬೇಕ. ಛೇ, ನಾನು ಫೋನ್ನೇ ಮಾತಾಡೋ ಮುಂದೆ ಆ ಕಡೆ ಈ ಕಡೆ ನೋಡ್ಬೇಕಾಗಿತ್ತೆ. ಯಾರಾದ್ರೂ ದೊಡ್ಡ ಪಾರ್ಟಿಯವ್ರನ್ನ ಪರಿಚಯ ಮಾಡ್ಕೊಂಡು ಆಮೇಲೆ ಇವಂಗ ಕೈ ಕೊಡೋಣಂತ ವಿಚಾರ ಮಾಡಿದ್ದೆ. ಅಷ್ಟ್ರೊಳಗ ಅವನ ನನಗೆ ಕೈ ಕೊಡಾಕುಂತಾನ. ಏನ್ ಮಾಡ್ಲಿ, ಎಲ್ಲ ಹೋಗ್ಲಿ? ನಮ್ಮ ಸಂಬಂಧಕ್ಕೆ ಇವತ್ತು ಕಡಿವಾಣ ಹಾಕ್ತೀನಿ. ಅದಕ್ಕ ಈ ಒಂದು ಕ್ಷಣನ ನಾನು ನೆನಪಿನಾಗ ಇಟ್ಕೋಬೇಕಂತ ನನ್ನೊಂದು ಮನಸ್ಸಿನಾಗ ಆಸೆ ಐತಿ. ಅದಕ್ಕ ನಿನಗೋಸ್ಕರ ಒಂದು ಸ್ಪೆಷಲ್ ಡ್ರಿಂಕ್ ತಗೊಂಡ್ಬರ್ತೀನಿ. ಅನ್ನವ ಕಟ್ಕೊಂಡಕ್ಕಿ ಕಡೀತನ, ಇಟ್ಕೊಂಡಕ್ಕಿ ಇರತನ. ಆ ಮಾತು ಯಾವಾಗ್ಲೂ ನನ್ನ ತಲೆಯಾಗ ಕುರಿತೈತಿ. ಸೋನಲ್, ನಾನು ಒಂದ ಮನ್ಯಾಗ ಅದೀವಿ, ಎರಡು ಜೀವ ಒಂದ ದೇಹ ಅನ್ನೋ ತರ. ಆದ್ರೂ ಸೋನಲ್ ನನ್ನಕ್ಕಿ ಪೂರ್ತಿ ಆಗಿಲ್ಲ ಅಂತ ನನಗನಸ್ತತಿ. ಇದಕ್ಕೆಲ್ಲ ಮದ್ವಿ ಅನ್ನೋ ಬಂಧನ ಪರಿಹಾರ ಆಕ್ಕೇತಿ. ಇಂಥ ಒಳ್ಳೆ ಮನಸ್ಸಿನ ಹುಡುಗಿನ ಮದ್ವಿ ಮಾಡ್ಕೊಂಡು ರಾಣಿ ತರ ಇಟ್ಕೋಬೇಕಂತ ನನ್ನ ಆಸೆ. ನನ್ನ ಮನಸ್ಸು ನನ್ನ ಮನಿಗೆ ಅಕಿನ ಮಹಾರಾಣಿ. ಅಕಿ ಹೇಳ್ದಂಗ ಜೀವನ ಪೂರ್ತಿ ಕೇಳ್ಕೊಂಡು ಇದ್ದು ಬಿಡ್ತಾನೆ. ಈ ನನ್ನ ಆಸೆನ ನನ್ನ ಸೋನಲ್ ಕಡೆ ಹೇಳ್ಕೋಬೇಕ. ಅದಕ್ಕೆ ಡ್ರಿಂಕ್ ತಗೊಂಡು ಬಂದು ಆರಾಮಾಗಿ ಮಾತಾಡ್ಕೋಂತ ಕುಂತ್ರಾತ. ನನಗನಸ್ತೈತಿ ಶಂಕರ್ ಅವ್ರದ್ದು ಮನಿ ಋಣ ಮುಗೀತ. ನನಗಿವತ್ತ ಚಂದಗೆ ಕುಡಿಸಿ ಉಣಿಸಿ ಬಾಯ ಹೇಳ್ತಾರ ಅವ್ರು. ಏನ್ ಮಾಡ್ಲಿ ಒಂದು ತಿಳಿಯವಲ್ದು. ಹಾ, ದೀಪಿಕಾಗ್ ಫೋನ್ ಮಾಡ್ತೀನಿ. हेलो, अरे सोनल, तुम क्या पागल हो? अरे मैं क्यों पागल? देख, मेरे पति है घर में, ऐसे बार बार फोन मत किया कर. ಅಲ್ಲ ದೀಪಿಕಾ, ನಾ ಭಾಳ ಕಷ್ಟದಾಗದೇನಿ. ಅದಕ್ಕೆ ಈಗ ಫೋನ್ ಮಾಡೇನಿ. ಮಾಡೋದ ನೀ ನೋಡಿದ್ರ ಬಾರ್ ಬಾರ್ ಅಂತೀಯಲ್ಲ, ನಾ ಬಾರ್ ಬಾರ್ ಫೋನ್ ಮಾಡೇ ಇಲ್ಲ. देख सोनल, मैं आज तुमसे बात नहीं कर पाऊंगी. अरे दीपिका, मैं बहुत मुसीबत में हूँ. ನೋಡ್ ಸೋನಲ್, ನೀನು ಮದ್ವೆ ಆಗಿ ಗಂಡನ ಮನೆಯಲ್ಲಿದ್ರೆ ನಿಂಗೆ ಕಷ್ಟ ಸ್ವಲ್ಪ ಅರ್ಥ ಆಗುತ್ತೆ. ನೀನು ಹಾಗೆ ಇನ್ನೊಬ್ಬರ ಮನೆಯಲ್ಲಿ ಇದೀಯಾ, ಅದಕ್ಕೆ ನಿಂಗೆ ನನ್ನ ಕಷ್ಟ अर्थ ಆಗಲ್ಲ. देख सोनल, घर पे मेरे पति है, मैं उसके सामने ऐसा कुछ बात नहीं कर सकती, समझा कर. ಅಲ್ಲ ಅದು ಶಟ್ ಅಪ್. ದೇವ್ರು ನನಗೆ ಯಾಕಿಂತ ಕಷ್ಟ ತಂದ? ನಾನು ಏನು ಮಾಡಲಿ? ಈ ಊರಾಗ ಪರಿಚಯ ಇದ್ದಕ್ಕೆ ಈಕಿ ಒಬ್ಬೇಕಿನ ಈಕಿನ ಸಹಾಯ ಮಾಡಕ ಮುಂದೆ ಬರವಲ್ಲ. ಏನು ಮಾಡಲಿ? ಅಯ್ಯೋ ದೇವ್ರ, ಏನಾರ ಒಂದು ದಾರಿ ತೋರಿಸ್ಪಾ. ಹಾಯ್. ಹಾಯ್. ವಾವ್, ಯು ಲುಕಿಂಗ್ ಸೋ ಬ್ಯೂಟಿಫುಲ್. ನೋಡ, ನನಗಿಂತವೆಲ್ಲ ಬಕ್ವಾಸ್ ಕಮೆಂಟ್ ಕೊಡಬೇಡ. ನಾನು ಮೊದಲ ಬೇರೆ ಪ್ರಾಬ್ಲಮ್ನಾಗ ಅದೀನಿ. व्हाट, यू आर इन कर्नाटका? हाँ. सो नाइस. देखिए मैडम, मुझे कन्नड़ समझ में नहीं आती. हाँ ठीक है. आप किसके साथ आई हो? हाँ, मेरे फ्रेंड के साथ. अच्छा, हम भी आपका फ्रेंड बनना चाहते हैं. देखिए, मुझे किसी को फ्रेंड बनने का आज मन नहीं है. प्लीज लीव मी अलोन. अरे स्वीट हार्ट, देखिए आप हंसते हंसते बहुत सुंदर लगती है. प्लीज ऐसी शक्ल मत बनाओ. प्लीज, आप मुझे अकेले छोड़ेंगे? अरे अभी अभी तो मिले हैं, बहुत सारी बातें करनी है आपसे. ಇದೊಂದು ಹಾಫ್ ಮಿನಿಟ್ ಅಲ್ಲಿ ಎಲ್ಲಿಂದ ಗಂಟು ಬಿತ್ತು ಮಾರಾಯ? ಮೊದಲ ನನ್ನ ಪ್ರಾಬ್ಲಮ್ ನಾ ಅದೇನಿ, ಇವಂಗ್ ಹತ್ತೈತಿ. What? आप यहाँ से दफा हो जाइए. क्या? जल्दी से दफा हो जाओ, वरना मेरे से बुरा कोई नहीं होगा. प्रीतम बच्चा कहाँ गया? चल निकल. क्या हुआ? मैडम जी को क्यों तंग कर रहे हो? अरे प्रीतम भैया, मैडम तो बहुत गुस्से वाली है. अब तुम कौन हो? यहाँ के वेटर? देख, इस लड़के को यहाँ से दफा होने के लिए बता दो. जी मैडम. अरे चल निकल. अरे प्रीतम भैया, मैंने इस लड़की को आपको सेटिंग कर दिया, तू तो मुझे यहाँ से कटिंग कर दिया. अरे चिंता मत कर, पैसे दूंगा बाद में, अभी यहाँ से दफा हो जा. हाँ ठीक है. हेलो मैडम, कैन आई हेल्प यू? मुझे किसी से कोई मदद की जरूरत नहीं है. तुम यहाँ के वेटर हो ना? यहाँ की जो कुछ भी काम है करो, मेरे से बात करने की कोई जरूरत नहीं है. अरे अरे मैडम, मैं यहाँ का वेटर नहीं हूँ, सारा रिसोर्ट का मालिक मैं हूँ, यानी कि मैं इसका ओनर हूँ. हाँ, ये पूर्ति रिसोर्टिಗೆ ನೀವು ಓನರ್ है? क्या? क्या आप यहाँ का ओनर है? हाँ. ओह सॉरी, मैं वो सुबह से थोड़ा मूड ऑफ था ना, तो मैंने आपको न जाने क्या क्या कह दिया. मैंने भी आपको देख के ही फ्रेंड बनना चाहा. चलो, आपकी तो मूड ऑफ है ना, किसी और दिन मिलेंगे. बाय. ಅಯ್ಯೋ, ಎಂತ ಕೆಲಸ ಮಾಡಿದ್ಯಾ? ಈ ಇಡೀ ರೆಸಾರ್ಟಿಗೆ ಮಾಲೀಕ ಅಂತೀವ ಅಂತವ ನನ್ನ ಮಾತಾಡ್ಸಕ್ ಬಂದಾನ. ನಾ ವೇಟರ್ ಅಂದ ಏನೇನೋ ಹೇಳಿ ಅವಂಗ ಅಪಮಾನ ಮಾಡಿಬಿಟ್ಟೆ. ತಡಿ, ಸಾರಿ ಕೇಳ್ಬಿಡ್ತೇನೆ. हेलो, आई एम सो सॉरी. अरे लड़कियों के मुंह से तो सॉरी बिल्कुल अच्छी नहीं लगती. जी, आपके ख्याल से लड़कियों के मुंह से क्या अच्छा लगता है? बता दे. जी बता दो. मुस्कुराना बहुत अच्छा लगता है. हाँ, आपने ठीक कहा.
ಇಲ್ಲಿ ಬಂದಿದ್ದಕ್ಕೂ ಅಡ್ಡಿ ಇಲ್ಲ. ಇದೊಂದು ಬಕರ ಸಿಕ್ತು, ಹೆಂಗಾದ್ರೂ ಮಾಡಿ ಇವನ್ನ ಬುಟ್ಟಿಗೆ ಹಾಕೋಬೇಕ. ಶಂಕರ್ ಏನಾದ್ರೂ ಮನೆಯಿಂದ ಹೊರಗೆ ಹಾಕಿದ್ರ ನನ್ನ ವ್ಯವಸ್ಥೆ ನಾನು ಮಾಡ್ಕೋಬೇಕ. ಒಳ್ಳ ಬಳ್ಳ ಒಂದ್ 5-6 ಸರಿ ಉಂಡೇವ್ರಿ ಹುಗ್ಗಿ, ಏನ್ ಅತಿ ಮಿಕ್ಕಿ ಉಂಡಿಲ್ಲ ಏನಿಲ್ಲ. ಅಷ್ಟಕ್ಕ ಮುಂಜಾನೆದ್ದು ಮುಕುಳಿಲೆ ಬಾಯಿಲೆ ಚಲೋ ಆಗ್ಬಿಟ್ಟತಿ. ಒಂದ್ 5-6 ಸರಿ ಹುಗ್ಗಿ ಉಂಡ್ರ 10-12 ಸರಿ ಹೋಗೇನ್ರಿ. ಏನಿಲ್ಲ ಅಂದ್ರೂ ಒಂದ್ 8 ಸರಿ ವಾಂತಿ ಮಾಡೇನಿ. ಅದಕ್ಕ ನಮ್ಮವ್ವ ಬಳ ಬಳ ಏನ ಕೆಂಗಿ ಒಯ್ತೀವ, ಒಂದು ಬಾಟ್ಲಿ ಇಟ್ಕೊಂಡ್ಬಿಡು, ನಿಂದ ಹೊಟ್ಟಿ ಜಾಡ್ಸೋದ ನಿಲ್ಲ ಮಟ ಅಂತ ಹೇಳಿ ಯಾರಿಗೆ ಹೊಟ್ಟೆ ಜಾಡ್ಸಾಕತ್ರು ನಮ್ಮ ಮನ್ಯಾಗ ಓದೋ ಬಾಟ್ಲಿನ ಒಯ್ತಾರ್ರಿ. ನಾನು ಅದ ಬಾಟ್ಲಿನ ತಗೊಂಡು ಹೋಗಿ ಬಾಟ್ಲಿ ಇಟ್ಟು ಇತ್ತಾಗ ಹೊಳ್ಳಿ ಕುಂತು ಅತ್ತಾಗ ಹೊಳ್ಳಿ ನೋಡ್ತೇನ್ರಿ, ಬಾಟ್ಲಿನ ಇಲ್ರಿ ಅಲ್ಲಿ. ಅದಕ್ಕ ನೋಡ್ರಿ ಕಬ್ಬರ್ಗೆ ಅಟ್ಟು ಓಡಿ ಬಂದೆ. ಬಾಟ್ಲಿ ತಗೊಂಡು ಬಯಲ್ ಕಡೆ ಹೋಗಿದ್ದೇನ? ಅಯ್ಯ ಬೋಡ, ನೀನು ಹಾಗರಿಲ್ಪ ಎಲ್ಲಾರ ಮುಂದೆ ನನ್ನ ಸೈ ಮಾಡವನ. ಹೇಳಕ್ ಕುಂತಿಲ್ಲ ಸೂಕ್ಷ್ಮ, ಮುಕುಳಿಲೆ ಬಾಯಿಲೆ ಜಾಡ್ಸಾ ಕುಂತಿತ್ತ ಅಂತ ಹೇಳಿ ಒಟ್ಟ ಸೂಕ್ಷ್ಮ ಹೇಳ್ತೀವಿ, ತಿಳ್ಕೊಳ್ಳೋದು ಗೊತ್ತಿಲ್ಲ. ಮತ್ತೆ ಬಾಯಿ ಬಿಟ್ಟು ಬೈಯಲ್ ಕಡೆ ಹೋಗಿದ್ದೇನೋ ಅಂತಾನ ಸೈ ಮಾಡಾಕ. ಒಗ್ಗ ಆ ಹೊಲಸ್ ನೀರ್ನ ಈ ಗೌಡ ಘಟ ಘಟ ಒಂದು ಬಾಟ್ಲಿ ನೀರ್ ಕುಡಿದ್ ನೋಡು. ಥೂ, ಇವಂಗೆಲ್ಲಿ ಮುಕುಳಿಲೆ ಬಾಯಿಲೆ ಚಲೋ ಆಕತೆ ಏನ? ಪಾಪ ನಮ್ ಗುಂಡಿ ಸಂಬಂಧ ನಿನ್ನ ಕೆಲಸ ಅರ್ಧಮರ್ಧ ಆತು. ಯಾಕಾಗುವಂತಕ್ ಬಿಡು, ಆ ನೀರು ಎಷ್ಟು ಪುಣ್ಯ ಮಾಡೈತ್ ನೋಡು, ನಮ್ಮ ಗೌಡ್ರದು ಜೀವ ಉಳಿಸ್ತು. ಅದು ಕರೆನೆ. ತಿನ್ನು ಅನ್ನದ ಮ್ಯಾಗ ಹೆಸರು ಬರ್ದಿರ್ತದಂತ ನೀರಿನ ಮೇಲೆ ಬರ್ದಿರಂಗಿಲ್ಲನ. ಪುಣ್ಯ ಚಲೋ ಐತೆ ಅನ್ಕೋರಿ ನೀವು. ಇನ್ನೊಂದು 1 ನಿಮಿಷ ಲೇಟ್ ಆಗಿತ್ತಂದ್ರ ಒಟ್ಟು ಬಾಟ್ಲಿ ಖಾಲಿನ ಹಾಕಿತ್ತ. ಕಾಯಂ ಚಲೋ ಐತ್ ಬಿಡು. ಒತ್ತಟೆ ಸ್ವಚ್ಛ ತೊಳೆದಿದ್ನಿ, ಇನ್ನೊಂದು ಒತ್ತಟಿ ಇತ್ತು ಅಟ್ರಾಗ ಗುಂಡಿ ಬಡ ಬಡ ಎತ್ತೆ ಬಿಟ್ಟ. ಹಂಗರಿ ನಾವ್ ಒಂದ್ ಅನ್ಕೊಂತೇವೆ, ಆದ್ ಒಂದ್ ಅಕ್ಕತಿ. ನಾವ್ ಅನ್ಕೊಂಡಂಗ ಆಗಿದ್ರ ಈ ಜಗತ್ತು ಯಾಕೆ ಹಿಂಗಿರ್ತಿತ್ತು? ಗೌಡ್ರ ಲೇ ಕಬರ್ಗೇಡಿ ಗೌಡ, ಮನ್ಯಾಗ ಕಕ್ಕಿ ಗಿಕ್ಕಿಯ ನಿನ್ನ ಅವನ ಇಲ್ಲ. ಮೊದ್ಲ ಕುಡಿಯಾಕ ನೀರ್ ಹುಡ್ಕ್ಯಾಡದ 7-11 ಐತಿ. ಇಲ್ಲೇ ಕಕ್ಕಿದೆ ಅಂದ್ರ ತುಸು ನೀರ್ ಬೇಕಾ ಸ್ವಚ್ಛ ಮಾಡಾಕ? ಬಾಯಿ ಮುಚ್ಕೋ. ಯಾವ ಗೌಡ ಯವ್ವ, ಒಟ್ಟು ಬುದ್ಧಿಲಂತಿಲಾಗ ಗಂಗವ್ಗ ಸೀಲಿಲ್ಲ. ಅದ ಅಂತಾನಿ ಯಜಮಾನ್ರ, ಹೋಗಿನ್ನ ಇಲ್ಲಿಂತ್ರ ಮೊದ್ಲು ಕಳಿಸ್ರಿ ಅಂದ್ರ ನನಗ ವಾಂತಿ ಬರಂಗಿಲ್ಲ. ಆತಡ್ರಿ, ಆತ್ ತಗೋ, ನೀರಿನ ಬಾಟ್ಲಿ ಇಸ್ಕೊಂಡು ಹೋಗ್ ನಿಂದ. ಎಲ್ಲಿ ಬಂದು ಸಿಕ್ಕೊಂಡು ಯವ್ವ, ಏನೇನಾತೋ ಯಪ್ಪ ಬರ ಯಾರ ಪರಿಸ್ಥಿತಿ. ಗೌಡ ಗೌಡ ಅಂತೇಳಿ ಗೌಡನ ಗತ್ತು ತೋರಿಸ್ತಿದ್ನಿ. ಇಂಥ ಹೊತ್ನಾಗ ಧೈರ್ಯನ ನಮ್ಮನ್ನ ಕಾಪಾಡುದು. ಗೌಡ, ಈ ಊರಾಗಿಂದ ಇವತ್ ಹೊರಗೆ ಹೊಕ್ಕೇನಿ ಅಂತ ಘಟ್ಟ ಧೈರ್ಯ ಮಾಡ. ಅದೇನ ಅಂತಾರ ಇಂಗ್ಲಿಷ್ನ್ಯಾಗ, ಆಲ್ ಈಜ್ ವೆಲ್, ಆಲ್ ಈಜ್ ವೆಲ್. ಯಜಮಾನ್ರ, ಪಾಪ ಗೌಡನ್ ಗತಿ ನನ್ನ ಸಂಬಂಧ ಹೆಣ್ಣು ಹುಡ್ಕ್ಯಾಡಕ್ ಬಂದು ಹಿಂಗಾಗಿಬಿಡ್ತು. ಯಜಮಾನ್ರ, ಲೇಟ್ ಮಾಡ್ದಷ್ಟ ನಿಮ್ಗ ತೊಂದ್ರಿ. ಏನ್ ತೊಂದ್ರಿ? ಏನ್ ಇಲ್ರಿ, ತಿರ್ಕಪ್ಪರಪ್ಪ ಗಣ ಛತ್ರಿ ನನ್ನ ಮಗ ಇದ್ದ. ಏನ್ ಮಾಡ್ಯಾನ? ಅದ ಹೇಳಿದ್ನಿಲ್ಲ, 3 ಕೋಟಿ ಮ್ಯಾಗ ಆಸ್ತಿ ಐತಿ ಅಂತ ಹೇಳಿ. ಅದಕ್ಕ ಒಂದು ದೊಡ್ಡ ಲಾಯರ್ ನಿಟ್ಟಾನ. ಅದಕ್ಕ ಜಾಮೀನು ಯಾರನ್ನ ಮಾಡ್ಯಾನ ಗೊತ್ತಾ? ಹೋಗಿ ಹೋಗಿ ಯಾರನ್ನ? ಮತ್ಯಾರ್ರಿ? ಇಡೀ ಹತ್ತೂರಾಗ ನಾನಾ ಊರನ್ ಹಿರತನ ಮಾಡವ, ನನ್ನ ಇಟ್ಟಾನ ನಡಕ. ನಿನ್ನಿಟ್ಟು ಲಾಯರ್ ನಿಟ್ಟಾನ? ಹ್ಞೂನ್ರಿ. ಹಿಂಗಾಗೆ ನಮ್ ತಿರ್ಕಪ್ಪಗ ಒಳ್ಳೆ ಭಾರಿ ಲೆಕ್ಕಾಚಾರದ ಹೆಣ್ಮಗಳು ಬೇಕು. ಹೊಂತಕಿನ್ನ ಮದುವೆ ಮಾಡ್ಬೇಕಂದು ನಿರ್ಧಾರ ಮಾಡಿ ಒಂದು ಊರು ಒಂದು ಕೇರಿ ಉಳಿವಲ್ವು. ಏನ್ ಮಾಡ್ತೀರಿ? ಅದಕ್ಕ ಅಂತಾರಲ್ರಿ ದೊಡ್ಡವರು, ಅನ್ನದ್ರಿಣ ಇರ್ಬೇಕಂತ ಹೇಳಿ. ನಿಮ್ಮ ಮಗಳದೈತಿ ಅನ್ನದ್ರಿಣ? ಹ್ಞೂನ್ರಿ ಗೌಡ್ರ, ನನ್ನ ಮಗಳು ಭಾರಿ ಪುಣ್ಯ ಮಾಡಿ ಆಗ್ಬಿಡು. ಕೇಳ್ತೀರನ? ಮಗಳಷ್ಟ ಯಾಕ, ನೀವು ದೊಡ್ಡ ಪುಣ್ಯನ ಮಾಡೀರಿ. ಊರ್ ಬಿಟ್ಟು ಹೆಚ್ಚು ಕಡಿಮೆ 8 ದಿನ ಹಾಕಂತ ನಾವು. ಈಗ ಲಾಯರ್ಗೆ ಏನಾರ 8 ದಿನದ ಗಟ್ಲೆ ಊರಾಗಿಲ್ಲ ಅಂದ್ರ ನಮ್ಮನ್ನ ಹುಡ್ಕ್ಯಾಡ್ತಾನ್ರಿ. ಬಗಾನ ನಾವು ಸಿಗ್ಲಿಕ್ರ ಇಡೀ ಆಸ್ತಿ ಗೌರ್ಮೆಂಟಿಗೆ ಹೊಕ್ಕತಿ. ಗೌರ್ಮೆಂಟಿಗೆ? ಹ್ಞೂನ್ರಿ. ಅವ್ರಪ್ಪ ಭಾರಿ ಕಿರುಕ್ ಸುಳೆ ಮಗ. ಸಾಯ ಮುಂಚೆ ಬಡ ಬಡ ಒಂದು ಲಾಯರ್ ಕರೆದು ಅದೇನ ಬರೀತಾರಲ್ರಿ ವೀಲ್, ಅಂತದು ಬರೆದು ಬಿಟ್ಟಾನ. ಬರೆಯದ್ ಬರ್ದಾನ. ನನ್ನ ಮಗ ಒಂದ್ ಕಡೆ ಇರವಲ್ಲ, ಒತ್ತಟೆ ನಿಲ್ಲವಲ್ಲ. ಒಂದು ಪಕ್ಷ ಊರ್ ಬಿಟ್ಟು 1 ತಿಂಗಳ ಹೊರಗಿದ್ನಂದ್ರ ಸಮಸ್ತ ಆಸ್ತಿ ಎಲ್ಲ ಸರ್ಕಾರ ಜಪ್ತಿ ಮಾಡಿಕೊಳ್ಳತಕ್ಕದ್ದು ಅಂತೇಳಿ ಬರೆದು ಬಿಟ್ಟಾನ್ರಿ. ಹಂಗಾಗಿ ನಮ್ಮ ತಿರ್ಕಪ್ಪ ಕನ್ನೆ ನೋಡಕ್ ಹೋಗೋನು ಬಾರೋ ಅಂದ್ರೆ ಬ್ಯಾಡ್ರಿ ಗೌಡ್ರ, ನಮ್ಮಪ್ಪ ಒಂದ್ ಇಂಥ ಕೂತಿಟ್ಟಾನ ಅಂದ್ ಬರ್ತಿದ್ದೇ ಇಲ್ರಿ. ಇವತ್ತು ನಾನು ಜುಲ್ಮಿ ಮಾಡಿ ಎಳ್ಕೊಂಬಂದನಿ. ಮತ್ತ ನಾಳೆ ಆಸ್ತಿ ಓಟು ಅವು ಸರ್ಕಾರದ್ದು ತಗೊಂಡ್ರ ಒಳ್ಳೆ ಹೇಳಿದ್ರಿ. ಅವ್ರು ಯಾಕೆ ತಗೊಂತಾರ್ರಿ? ಬಡ ಬಡ ನಿಮ್ಮ ಹುಡುಗಿ ಕೂಟ ಮದ್ವಿ ಮಾಡಿ ಊರಾಗ ಹೋಗಿ ಕರ್ಕೊಂಡು ಹೋಗಿ ಬಿಡೋದ್ರಿಪ್ಪ. ಮದ್ವಿ ನಾವು ಮಾಡ್ಬೇಕ? ಏ ಗೌಡ್ರ, ಏನ್ ಹೇಳ್ತೀರಿ ನೀವ? ನಾವ್ ಅದೀವಿ ಬಡವರು, ಗೌಡಪ್ಪದನ 3 ಕೋಟಿ ಆಸ್ತಿ ಒಡೆಯ, ಅವನ ಮಾಡ್ಕೊಲಿರಿ ಮದ್ವಿ. ನಾವ್ಯಾಕ ಹೆಣ್ಣಿನವ್ರು ಮಾಡ್ಕೊಡ್ಬೇಕ? ನಿಮ್ಮ ಬೋಡಾ ತಿಲ್ಯಾಗ ಒಂದೀಟು ಬುದ್ಧಿನ ಇಲ್ಬಿಡ್ರಿ. ಅಲ್ರಿ, ತಿರ್ಕಪ್ಪಗ ನನ್ನ ಮಗಳು ಮಾಡ್ಕೊ ನಿನ್ನ ಮಗಳು ಮಾಡ್ಕೊ ಅಂದು ಊರಾನರು ದುಂಬಲ್ ಬಿದ್ದಾರ. ಒಲ್ಲೆ ಅಂತ ಕಣ್ಣು ತೆಪ್ಪಿಸಿ ಕನ್ನೆ ನೋಡಾಕ ಅವ ಬಂದಾನ. ಈಗ ಊರಾಗ ಹೋಗಿ ಮದ್ವಿ ಮಾಡಾಕ್ ಕುಂತ್ರ
ಕೆಟ್ಟ ಮಂದಿ ಬಿಡ್ತತನ್ರಿ ಹಾ ಇಲ್ಲ ಮತ್ತ ಅದಕ್ಕ ಇಲ್ಲೇ ಮದ್ವಿ ಮಾಡಿ ಒಮ್ಮಿಕ್ಲೆ ಗಂಡ ಹೆಂಡತಿನ ಕರ್ಕೊಂಡು ಹೋಗ್ಬಿಡುದ್ರಿಪ್ಪ. ಅವಾಗ ಯಾರೇನ್ ಮಾಡ್ತಾರಂತೀರಿ? ಈ ಮದ್ವಿಗೆ ಸಾಕ್ಷಿ ನಾ ಇರ್ತೇನಿ, ಅವ್ರ ಆಸ್ತಿಗೂ ಸಾಕ್ಷಿ ನಾನಾದೇನಿ. ಬೇಕಾದ್ರೆ ಕೇಳಿದ್ರು ಬೇಕಾದಲ್ಲಿ ಹೋಗಿ ಹೇಳ್ತೇನಿ ನಿಮ್ಮ ಮಗಳ ತಿರ್ಕಪ್ಪನ ಹೆಂಡತಿ ಅಂತ ಹೇಳಿ. ಹಂಗಾರ ಬೇಷಾತಲ್ರಿ, ಯಾಕಾಗೋದಕ್ಕ ನಾನ ಧಾಮ್ ಧೂಮ್ ಬನ್ನಂಗ ಮದ್ವಿ ಮಾಡಿ ಕೊಟ್ಟು ಬಿಡ್ತಾನಿ. ಯಜಮಾನ್ರೆ ಧಾಮ್ ಧೂಮ್ ಎದಕ್ಕ ಸಿಂಪಲ್ ಮಾಡ್ರಿ. ಕುಂದ್ರಪ್ಪ, ಯಾ ಸೀಮ್ಯಾಗಿನ ಹಿರಿಯ ನೀನ ಅಲ್ಲ, ಇರಕ್ಕೆ ಒಬ್ಬೇಕಿ ನನ್ನ ಮಗಳು 3 ಕೋಟಿ ಆಸ್ತಿ ನನ್ನ ಹಳೆ ಅಂದ. ಏನ್ ಸಿಂಪಲ್ ಮಾಡ್ಬೇಕ? ಇರ್ಲಿ, ಯಾಕ ಹೋದ್ರ ಒಂದ್ 500 ರೂಪಾಯಿ ಹೋಗೋಲ್ದಕ್ಕ ಧಾಮ್ ಧೂಮ್ ಅಂತ ಮದ್ವಿನ ಮಾಡವ್ ನಾನ. 500 ಭಾಳ ಆತಲ್ರಿ. ಇರ್ಲಿ ರೀ, ಮತ್ ಒಬ್ಬೇಕಿ ಮಗಳು ನಾನರ ಯಾರಿಗ್ ಗಳಿಸಿಡ್ಲಿ ಎಲ್ಲ, ಹೌದಿಲ್ರಿ? ಯಾಕಾಗೋಲ್ದಕ್ಕ 500 ರೂಪಾಯಿ ದೊಡ್ಡದಲ್ಲ, ನನ್ನ ಮಗಳ ಖುಷಿ ದೊಡ್ಡದ. ಯಾಕಾಗೋಲ್ಲ ಬಿಡ್ರಿ, ಮಗಳು ಚಂದಿದ್ರ ಸಾಕಲ್ಲ ಅಷ್ಟಪ್ಪ. ನೋಡ್ರಿ ಯಜಮಾನ್ರ, ಈಗ 8 ದಿನ ಆತ್ ನಾವು ಊರ್ ಬಿಟ್ಟು. ಈಗ ಆಸ್ತಿಗೆ ಸಾಕ್ಷಿ ನಾ ಅದೀನಿ, ಹೌದ್ರಿ? ಆಸ್ತಿಗೆ ವಾರಸ್ತಾರ ಅವ, ಒಂದು ಊರಾಗ ನಾನಾರ ಇರ್ಬೇಕು, ಅವರ ಇರ್ಬೇಕು. ಇಲ್ಲಂದ್ರ ಕತಿ ಉಲ್ಟಾ ಪಲ್ಟಾ ಕತಿ. ಅದಕ್ಕೆ ನೀವು ಎಂದ ಮದ್ವಿ ಮಾಡಾರ? ಇವತ್ತು ಯಾವಾರ್ರಿಪ್ಪ? ಬೆಸ್ತ್ಯಾರ ಇವತ್ತು ಸೋಮವಾರ ಅಕ್ಕಿ ಕಾಳು ಹಾಕ್ಬಿಡ ನೋಡ್ರಿ. ಸೋಮವಾರ ರೀ, ಚಲೋ ಆತ್ ಬಿಡ್ರಿ. ಬಸವಣ್ಣನ ವಾರ ಬೇಸಕತ್ತೆ ಅವತ್ತ. ಹಂಗಾರ ಅರ್ಜೆಂಟ್ ನಾ ಊರಿಗೆ ಹೋಗಬೇಕ್ರಿ. ಊರಿಗೆ ಹೋಗ್ಬೇಕಾ? ಏಕ ಥೋ, ಇಬ್ರು ಊರಾಗಿಲ್ಲ, ಎಲ್ಲಿ ಹೋಗ್ಯಾರ ಏನಂತ ಹೇಳಿ ಗುಸು ಮುಸು ಚಲೋ ಆಕ್ಕಾವ. ಹಿಂದಾಗಡೆ ಪತ್ತೆ ಹಚ್ಚಿ ಮದ್ವಿಗೆ ಈಗನ್ ಬರಬಾರ್ದು. ನಾನು ಗೊತ್ತಿಲ್ದಾರಂಗ ಸುಮ್ಮನೆ ಹೋಗ್ಬಿಡ್ತೇನ್ರಿ ಊರಿಗೆ. ತಿರ್ಕಪ್ಪ ಎಲ್ಲದಾನ ಅಂತ ಕೇಳಿದ್ರ ಇಲ್ಲ ಇಲ್ಲೇ ಹೋಗ್ಯಾನವ ದೇವಸ್ಥಾನಕ್ಕೆ ಅಂತ ಹೇಳ್ಬಿಡ್ತಾನಿ. ಹೇಳಿ ಮದ್ವಿ ದಿನ ಮುಂಜಾನೆ ದೌಡ್ ಮಾಡಿ ಬಂದು ಅಕ್ಕಿ ಕಾಳು ಹಾಕಿ ಗಂಡ ಹೆಂತಿನ ಒಮ್ಮಿಕ್ಲೆ ಬಿಡ್ರಿ. ಬಂದಿರಿ ಮದ್ವಿ ಮಾಡೇ ಹೋಗ್ರಿ ಒಮ್ಮೆ. ಥೋ ಅಲ್ರಿ ಯಜಮಾನ್ರೆ, ಒಳಗಿರೋದು ಎಲ್ಲ ಹೇಳಾಕತ್ತೇನಿ, ಬೇಕಾದ್ರೆ ಕೇಳ್ರಿ ತಿರ್ಕಪ್ಪಗ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹಂಗಂತೀರಿ. ತಿರ್ಕಪ್ಪ ಓರಿ ಮಾವರ, ಹ್ಞೂ ಹ್ಞೂ ಅನ್ನ. ತಿರ್ಕಪ್ಪ, ಗೌಡ್ರು ಹೇಳಾಕಂತಿದ್ದು ಎಲ್ಲ ನಿಜ ಅನ್ಪ. ಗೌಡ್ರು ಲಗ್ನ ಮಾಡ್ಸಾಕ ಏನಾರ ಸುಳ್ಳ ಪಳ್ಳ ಹೇಳಿ ಗುಳಿಗೆ ಒಗದಾರ, ಅದಕ್ಕೆ ಹ್ಞೂ ಅನ್ನ ಅಂತಾರ. ಹ್ಞೂ ಅನ್ಲೇ ಹೇಳಪ್ಪ ತಿರ್ಕಪ್ಪ, ಗೌಡ್ರು ಹೇಳೋದು ನಿಜಾನ? ನೋಡಿದ್ರಲ್ಲ ಸ್ನೇಹಿತರೆ, ಈ ಕಥೆ ಹಿಂಗ ಮುಂದುವರಿತೈತಿ. ಈಗ ಕಮೆಂಟ್ ಮಾಡಿದಂತ ಎಲ್ಲರಿಗೂ ಕೂಡ ಹಾಯ್ ಹೇಳೋಣ್ರಿ. ಸ್ನೇಹಿತರೆ, ವೀಣಾ ಪಿ ಪೋತೋದಾರ್ ಅವರ ಹುಟ್ಟುಹಬ್ಬ ಐತ್ರಿ ಇವತ್ತ. ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋಣ. ಆಶಾ ಅನ್ನೋರು ಕಮೆಂಟ್ ಮಾಡಿದ್ರೆ, ಅವರ ಫ್ರೆಂಡ್ ಶಮೀನಾ ಅವರ ಗಂಡನಾದ ಹುನ್ನೂರ್ ಅಲಿ ಅವರಿಗೆ ಕೂಡ ಹಾಯ್. ಆಶಾ ನಿಮ್ಗೂ ಕೂಡ ಹಾಯ್. ವಿಡಾ ಸಿರ್ಸಂಗಿ ನಿಮ್ಗೂ ಹಾಯ್. ಅಶ್ಮದೇಶ್ ಅವರು ಚಾಮರಾಜನಗರದಿಂದ ವಿಡಿಯೋ ಸೂಪರ್ ಅಂತ ಕಮೆಂಟ್ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್. ಈಶ್ವರ್ ಕಲಾಲ್ ಮಾಲಿಂಗ್ಪುರದವ್ರಿ ಇವರು ಬಹಳ ನಮ್ಮ ಹಿಂದಿನ ವಿಡಿಯೋದಿಂದನೂ ಕೂಡ ಕಮೆಂಟ್ ಮಾಡ್ತಾರೆ. ಈಶ್ವರ್ ಅವರೇ ನಮಸ್ಕಾರ. ಸಂಗಪ್ಪ ಪೂಜಾರ್ ಅಂತ ಹೇಳಿ ಒಂದು ಕಮೆಂಟ್ ಬಂದೈತಿ. ಅವ್ರ ಹೆಸರನ್ನ ಸರಿಯಾಗಿ ಟೈಪ್ ಮಾಡಿಲ್ಲ. ಸಂಗಪ್ಪ ಪೂಜಾರ್ ನಿಮ್ಗೂ ಕೂಡ ಹಾಯ್. ನೆಕ್ಸ್ಟ್ ಟೈಮ್ ಸರಿಯಾಗಿ ಸ್ಪೆಲ್ಲಿಂಗ್ ನ ಟೈಪ್ ಮಾಡಿ ಕಳಿಸಿ. ವಿಜಯಲಕ್ಷ್ಮಿ ಮಾಕೈ ಅವರು ಕತೆ ಸೂಪರ್ ಅಂತ ಕಮೆಂಟ್ ಮಾಡ್ಯಾರ. ಥ್ಯಾಂಕ್ಸ್ ರೀ ವಿಜಯಲಕ್ಷ್ಮಿ. ಪವಿತ್ರ ಕಮ್ಮಾರ್ ಅವರೇ, ನಿಮ್ಮ ಹೆಸರು ಹೇಳಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ್ರಿ, ಸಾರಿ. ಪವಿತ್ರ ಕಮ್ಮಾರ್ ಹಾಯ್. ಕಮ್ಮ ನಿಮ್ ವಿಡಿಯೋ ಸೂಪರ್ ಅಂತ ಕಮೆಂಟ್ ಮಾಡಿರಿ, ನಿಮ್ಗೂ ಕೂಡ ಥ್ಯಾಂಕ್ಸ್. ಜ್ಯೋತಿ ಶಿವಕುಮಾರ್ ಕಡೂರಿಂದ ಕಮೆಂಟ್ ಮಾಡ್ಯಾರಿ, ನಿಮ್ ವಿಡಿಯೋ ಸೂಪರ್ ಅಂತ ಹೇಳಿ ತುಂಬಾ ಥ್ಯಾಂಕ್ಸ್ ರೀ ಜ್ಯೋತಿ ಶಿವಕುಮಾರ್ ಹಾಯ್. ಲಕ್ಷ್ಮಿ ಅಕ್ಕೋಲಿ ಅಂತ ಹೇಳಿ ಬಾಗಲಕೋಟೆಯಿಂದ ನಮಗೆ ಕಮೆಂಟ್ ಮಾಡ್ಯಾರ. ನಿಮ್ಮ ಎಲ್ಲಾ ವಿಡಿಯೋನು ನಾವು ಮಿಸ್ ಮಾಡದೆ ನೋಡ್ತೇವೆ ಅಂತ ಹೇಳಿ ಕಮೆಂಟ್ ಮಾಡ್ಯಾರ. ಲಕ್ಷ್ಮಿ ಅವರೇ, ನಿಮ್ಮ ಈ ಪ್ರೀತಿ ನಮ್ಮ ಚಾನೆಲ್ ಮೇಲೆ ಎಂದು ಹಿಂದೆ ಇರ್ಲಿ. ಸುಂದ್ರವ್ವ ಚಬ್ಬಾರೆ ನಿಮ್ಗೂ ಕೂಡ ಹಾಯ್. ನಿರ್ಮಲಾ ಅವರು ಗುಡಸ್ತಿಂದ ಕಮೆಂಟ್ ಮಾಡ್ಯಾರಿ. ಅವರ ಮಗಳು ಸಾಹಿತಿ ಹಾಗೂ ನಿರ್ಮಲಾ ಹಾಯ್. ಶ್ವೇತಾ ಅವರು ಕತೆ ಸೂಪರ್ ಅಂತ ಕಮೆಂಟ್ ಮಾಡ್ಯಾರ. ಶ್ವೇತಾ ನಿಮ್ಗೂ ಕೂಡ ಥ್ಯಾಂಕ್ಸ್. ಲತಾ ಆಲ್ದಕಟ್ಟಿ ನಿಮ್ಗೂ ಕೂಡ ಹಾಯ್. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಈ ವಿಡಿಯೋಕ್ಕೆ ದಯಮಾಡಿ ಒಂದು ಲೈಕ್ ಮಾಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಲ್ಲಿ ಕೂಡ ಶೇರ್ ಮಾಡ್ರಿ. ನಮ್ಮ ಅಳಿವು ಉಳಿವು ನಿಮ್ಮ ಕೈಯಾಗ ಐತ್ರಿ ಸ್ನೇಹಿತರೆ. ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳೆ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ರೀತಿಯ ವೀಕ್ಷಕರೇ, ನಿಮ್ಮ ಹೆಸರನ್ನ ಸರಿಯಾಗಿ ಟೈಪ್ ಮಾಡ್ರಿ. ಜೊತೆಗೆ ನೀವು ಯಾವ ಊರಿಂದ ಕಮೆಂಟ್ ಮಾಡ್ತೀರಿ ಅಂತ ಹೇಳಿ ತಿಳಿಸ್ರಿ. ಈ ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಏನೈತಿ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ.